ಹಾಯ್, ನೀವೇನಾದರೂ ಮನೆಯಲ್ಲೇ ಕೂತು ಡೇಟಾ ಎಂಟ್ರಿನ ಮಾಡಿ ಅವರ್ಲಿ ವೈಸ್ ಪೇಮೆಂಟ್ಸ್ನ ತೊಗೊಬೇಕು, ಅದು ಕೂಡ ಡಾಲರ್ಸಲ್ಲಿ ಅಂದ್ಕೊಂಡಿದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಲೋ ಫ್ಯಾಮ್ಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಒಂದು ತುಂಬಾ ಸಿಂಪಲ್ ಆಗಿದೆ. ಜಸ್ಟ್ ಅವ್ರು ಕೊಡುವಂಥ ಇನ್ಫಾರ್ಮೇಷನ್ಸ್ಗಳನ್ನ ಅಪ್ಡೇಟ್ ಮಾಡುವಂಥದ್ದು, ಹಳೆಯ ಇನ್ಫಾರ್ಮೇಷನ್ಸ್ಗಳನ್ನ ಡಿಲೀಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದಕ್ಕೆ ಅವರ್ಲಿ ವೈಸ್ ಪೇಮೆಂಟ್ಸ್ನ ಕೊಡ್ತಾ ಇದ್ದಾರೆ. ಲೈಕ್ $18 $24ವರೆಗೂ ಪರ್ ಆರ್ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ಎಷ್ಟು ಜಾಸ್ತಿ ಅವರ್ಸ್ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ ಇಲ್ಲಿ ಆಗ್ತಾ ಹೋಗುತ್ತೆ. $18 ಅಂದರೆ ಪರ್ ಆರ್ ನಿಮಗೆ $1700 ಸಿಗುತ್ತೆ. $24 ಅಂದರೆ ನಿಮಗೆ $2300ವರೆಗೂ ಪರ್ ಆರ್ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಇಲ್ಲಿ ನೀವು ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಜೊತೆಗೆ ನೀವಿಲ್ಲಿ ಕಂಪ್ಲೀಟ್ಲಿ ಜಾಸ್ತಿ ಏನೂ ಓದಿಲ್ಲ, ಜಸ್ಟ್ 12+ ಮಾಡ್ಕೊಂಡಿದ್ವಿ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹೇಳ್ದಾಗೆ ತುಂಬಾ ಸಿಂಪಲ್ ಆದಂಥ ರೋಲ್, ಜಸ್ಟ್ ಅಪ್ಡೇಟ್ ಮಾಡುವಂಥದ್ದು, ಟೈಪ್ ಮಾಡುವಂಥದ್ದು, ಕಾಪಿ ಪೇಸ್ಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇವತ್ತು ನಾನು ಬೇರೆ ರೀತಿಯಾದಂಥ ವೆಬ್ಸೈಟಲ್ಲೇ ತೋರಿಸ್ತಾ ಇದ್ದೀನಿ. ಸೊ ಇದು ಸ್ಟೆಪ್ಸ್ ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಆವಾಗಲೇ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುವಂಥದ್ದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ವೆಬ್ಸೈಟ್ ಯಾವುದು, ಏನು ವರ್ಕ್ ಅಂತ ಕಂಪ್ಲೀಟಾಗಿ ಹೇಳಿದ್ದೀನಿ. ಚೆಕ್ಔಟ್ನ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ತಲುಪುತ್ತೆ. ಬನ್ನಿ. ಸೊ ಇದು ಬಂದು ವಿ ವರ್ಕ್ ರಿಮೋಟ್ಲಿ ವೆಬ್ಸೈಟ್ ಆಗಿದೆ. ಇದೊಂದು ವೆಲ್ ನೋನ್ ವೆಬ್ಸೈಟ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ಗಳಿಗೆ. ಸಾಕಷ್ಟು ಜನ ಈಗ ಪ್ರೆಸೆಂಟ್ಲಿ ಈ ವೆಬ್ಸೈಟಲ್ಲಿ ತುಂಬ ವರ್ಕ್ಗೆ ಅಪ್ಲೈನ ಮಾಡ್ತಾ ಇದ್ದಾರೆ. ಅದು ಕೂಡ ವರ್ಕ್ ಫ್ರಮ್ ಹೋಮ್. ತುಂಬ ಜೆನ್ಯೂನ್ ಆದಂಥ ಕಂಪ್ನಿಗಳಿರ್ತಾರೆ. ಸೊ ಹಾಗೆ ನಾನಿಲ್ಲಿ ನಿಮಗೆ ಒಂದು ರೀತಿಯಾದಂಥ ರೋಲ್ನ ತೋರಿಸ್ತಾ ಇದ್ದೀನಿ. ಇದು ಒಂದು ರಿಮೋಟ್ ಡೇಟಾ ಎಂಟ್ರಿ ಕ್ಲರ್ಕ್ ಅನ್ನೋ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅಂದರೆ ಡೇಟಾ ಎಂಟ್ರಿಗಳು ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೂಡ ಇದೆ, ಅದನ್ನು ನೀವು ಕಂಪ್ಲೀಟಾಗಿ ಚೆಕ್ಔಟ್ನ ಮಾಡ್ಬೋದು. ನಾನು ಡೈರೆಕ್ಟಾಗಿ ಜಾಬ್ ಸಮರಿ ಕಡೆ ಬಂದುಬಿಡ್ತೀನಿ. ಜಾಬ್ ಸಮರಿ ನೋಡಿದ್ರೆ, ವಿ ಆರ್ ಲುಕಿಂಗ್ ಫಾರ್ ರಿಮೋಟ್ ಡೇಟಾ ಎಂಟ್ರಿ ಕ್ಲರ್ಕ್ ಟು ಜಾಯಿನ್ ಅವರ್ ಟೀಮ್ ಆ್ಯಂಡ್ ಹೆಲ್ಪ್ ಅಸ್ ಮ್ಯಾನೇಜ್ ಆ್ಯಂಡ್ ಅಪ್ಡೇಟ್ ಅಪ್ ಟು ಡೇಟ್ ಇನ್ಫಾರ್ಮೇಷನ್ಸ್ ಆನ್ ಅವರ್ ಡ್ಯಾಶ್ಬೋರ್ಡ್ಸ್ ಆ್ಯಂಡ್ ಸಿಸ್ಟಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೇಟಾ ಎಂಟ್ರಿ ಕ್ಲರ್ಕ್ನ ಅವರು ಹುಡುಕ್ತಾ ಇದ್ದಾರೆ, ಅದು ಕೂಡ ಮನೆಯಿಂದ ಮಾಡೋದಕ್ಕೆ. ಅವ್ರು ಯಾರು ಹೆಲ್ಪ್ ಮಾಡ್ತಾರೆ ಅಕ್ಯುರೇಸ್ ಆಗಿ, ಹಾಗೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ಸ್ಗಳನ್ನ ಅವರ ಡ್ಯಾಶ್ಬೋರ್ಡ್ಸ್ ಅಥವಾ ಸಿಸ್ಟಮ್ಸ್ಗಳಲ್ಲಿ ಎಂಟ್ರಿನ ಮಾಡೋಕ್ಕೆ ಆಗುತ್ತೆ, ಅವ್ರನ್ನ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ದ ಐಡಲ್ ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ಟೈಪಿಂಗ್ ಸ್ಪೀಡ್, ಐ ಫಾರ್ ಡೀಟೇಲ್ ಆ್ಯಂಡ್ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಕ್ಯಾಂಡಿಡೇಟ್ ಅಥವಾ ಯಾವ ರೀತಿಯಾದಂಥ ಕ್ಯಾಂಡಿಡೇಟ್ನ ಇವರು ಹುಡುಕ್ತಾ ಇದ್ದಾರೆ ಅಂದರೆ, ಯಾರಿಗೆ ಟೈಪಿಂಗ್ ಸ್ಪೀಡ್ ಚೆನ್ನಾಗಿರುತ್ತೆ, ಹಾಗೆ ಎಲ್ಲ ವಿಷಯದಲ್ಲೂ ಡೀಟೇಲಾಗಿ ಚೆಕ್ ಮಾಡಿ ಅವರು ವರ್ಕ್ನ ಮಾಡ್ತಾರೆ, ಜೊತೆಗೆ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋದಕ್ಕೆ ಆಗುತ್ತೆ, ಅಂಥ ವರ್ಕರ್ಸ್ನ ನಾವು ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ದಿಸ್ ರೋಲ್ ಇಸ್ ಸರ್ಕಲ್ ಟು ಎನ್ಶೋರ್ ದ್ಯಾಟ್ ಅವರ್ ಡೇಟಾ ಇಸ್ ರಿಲೇಟೆಡ್ ಟು ಅ ಈಸಿ ಅಕ್ಯುರಸಿ ಟು ಅವರ್ ಟೀಮ್ ಮೆಂಬರ್ಸ್ ಆ್ಯಂಡ್ ಕ್ಲೈಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಎಂಟ್ರಿ ಮಾಡುವಂಥ ಡೇಟಾಸ್ಗಳು ಅವರ ಟೀಮ್ ಮೆಂಬರ್ಸ್ ಮತ್ತು ಕ್ಲೈಂಟ್ಸ್ಗಳಿಗೆ ಎಲ್ಲರಿಗೂ ಕೂಡ ಬೇಕಾಗುವಂಥದ್ದಾಗಿರುತ್ತೆ. ಸೊ ಅದರಿಂದ ಕರೆಕ್ಟಾಗಿ ನೀವು ಇಲ್ಲಿ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ, ಎಂಟರ್ ಡೇಟಾ ಇನ್ ಟು ಡ್ಯಾಶ್ಬೋರ್ಡ್ಸ್ ಆ್ಯಂಡ್ ಸಿಸ್ಟಮ್ಸ್ ಫಾರ್ ಸೋರ್ಸ್ ಡಾಕ್ಯುಮೆಂಟ್ಸ್ ವಿತಿನ್ ಟೈಮ್ ಲಿಮಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಅವರಿಲ್ಲಿ ಟೈಮ್ ಲಿಮಿಟ್ಸ್ನ ಕೊಡ್ತಾರೆ, ಲೈಕ್ 5 days 10 days ಆ ರೀತಿ ಟೈಮ್ ಲಿಮಿಟ್ಸ್ನ ಕೊಟ್ಟಿರ್ತಾರೆ. ಅದ್ರ ಒಳಗೆ ನೀವು ಅವ್ರು ಕೊಟ್ಟಿರೋಂಥ ಡೇಟಾಸ್ಗಳನ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಈಗ AI ಬಂದಮೇಲೆ ನಿಮಗೆ ತುಂಬ ಈಸಿಯಾಗಿ ಮಾಡುವಂಥ ಸ್ಕಿಲ್ಸ್ಗಳೆಲ್ಲ ಇರುತ್ತೆ, ಅಥವಾ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಸರ್ಚ್ ಮಾಡಿದ್ರೂ ಕೂಡ ನಿಮಗೆ ಸಾಕಷ್ಟು ಟಿಪ್ಸ್ಗಳು ಸಿಗುತ್ತೆ. ಅದ್ರ ಪ್ರಕಾರ ನೀವು ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಇನ್ನು ರಿವ್ಯೂ ಡೇಟಾಸ್ ಆನ್ ಎರರ್ಸ್ ಆಗಿರ್ಬೋದು, ಅಥವಾ ಕರೆಕ್ಷನ್ಸ್ ಏನಾದ್ರು ಮಾಡಬೇಕು, ಇನ್ಕಂಪ್ಲೀಟ್ ಆಗಿರೋದು ಏನಾರು ಇದೆ ಅಂದರೆ ಅದನ್ನೆಲ್ಲ ಚೆಕ್ ಮಾಡಿ ನೀವು ಒಳ್ಳೆಯ ಔಟ್ಪುಟ್ನ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ವೆರಿಫೈ ಡೇಟಾ ಬೈ ಸೋರ್ಸ್ ಡಾಕ್ಯುಮೆಂಟ್ಸ್ ಅಥವಾ ಕಂಪೇರ್ ಮಾಡಬೇಕಾಗಿರುತ್ತೆ. ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ಸ್ಗೂ ನೀವು ಟೈಪ್ ಮಾಡಿರೋದೆಲ್ಲ ಅವ್ರಿಗೆ ಲೈಕ್ ಸೋರ್ಸ್ ಮಾಡಿ ಅಥವಾ ಕಂಪೇರ್ ಮಾಡಿ ಒಂದು ಒಳ್ಳೆ ವೆರಿಫೈಡ್ ಆಗಿರೋಂಥ ಡೇಟಾಸ್ಗಳನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಪ್ಡೇಟ್ ಡೇಟಾಸ್ ಆ್ಯಂಡ್ ರಿವ್ಯೂ ಡೇಟಾಸ್ ಫ್ರಮ್ ಅವರ್ ಡ್ಯಾಶ್ಬೋರ್ಡ್ಸ್ ಆ್ಯಸ್ ರಿಕ್ವೈರ್ಡ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಅವ್ರದ್ದು ಬೇಡದೇ ಇರೋ ಡೇಟಾಸ್ಗಳು ಏನಾರು ಇದ್ದರೆ ಅದನ್ನು ಡಿಲೀಟ್ ಮಾಡುವಂಥದ್ದು, ಇವ್ರು ಕೊಟ್ಟಿರೋವಂಥದ್ದನ್ನ ಎಂಟ್ರಿ ಮಾಡುವಂಥದ್ದು ಅಥವಾ ಟೈಪ್ ಮಾಡುವಂಥದ್ದು, ಈ ರೀತಿಯಾದಂಥ ವರ್ಕ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ರೆಗ್ಯುಲರ್ ಬ್ಯಾಕಪ್ಸ್ನ ಹೇಳ್ದೆಲ್ಲ ಡಿಲೀಟ್ ಮಾಡುವಂಥದ್ದು ಅದನ್ನು ಇರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಆರ್ಗನೈಸ್ ಆ್ಯಂಡ್ ಮೇಂಟೈನ್ ಫೈಲ್ಸ್ ಆ್ಯಂಡ್ ರೆಕಾರ್ಡ್ಸ್ ಡೇಟಾಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆರ್ಗನೈಸ್ಡ್ ಆಗಿ ಇಡಬೇಕು, ಎಲ್ಲ ಮಿಕ್ಸ್ ಮಾಡುವಂಥದ್ದು ಅಥವಾ ಇಂಪ್ರಾಪರ್ ಆಗಿ ಟೈಪ್ನ ಮಾಡೋದು ಆ ರೀತಿ ಎಲ್ಲ ನೀವು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೊಲಾಬ್ರೇಟ್ ವಿತ್ ದ ಟೀಮ್ ಮೆಂಬರ್ಸ್ ಟು ಅಡ್ರೆಸ್ ಆ್ಯಂಡ್ ಇಶ್ಯೂಸ್ ವಿತ್ ಡೇಟಾ ಎಂಟ್ರೀಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದರೂ ಇಶ್ಯೂಸ್ ಬರ್ತಾ ಇದೆ, ನಿಮಗೆ ಗೊತ್ತಾಗಿಲ್ಲ ಅಥವಾ
ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂದರೆ ನಿಮ್ಮ ಟೀಮ್ ಮೆಂಬರ್ಸ್ ಜೊತೆ ನೀವು ಕನೆಕ್ಟ್ ಆಗ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಮೇಂಟೈನ್ ಆ್ಯಂಡ್ ಸೆಕ್ಯೂರಿಟೀಸ್ ಇನ್ಫಾರ್ಮೇಷನ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅವರ ಇನ್ಫಾರ್ಮೇಷನ್ಸ್ ಅಥವಾ ಅವ್ರು ಕೊಡುವಂಥ ಇನ್ಫಾರ್ಮೇಷನ್ಸ್ನ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ರಿಕ್ವೈರ್ಮೆಂಟ್ಸ್ ನೋಡಿದ್ರೆ ಡೇಟಾ ಎಂಟ್ರಿ ರೋಲ್ಸ್ಗಳಲ್ಲಿ ಅಥವಾ ಸಿಮಿಲರ್ ರೋಲ್ಸ್ಗಳಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದರೆ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಕ್ಸಲೆಂಟ್ ಟೈಪಿಂಗ್ ಸ್ಪೀಡ್ ಮತ್ತು ಅಕ್ಯುರಸಿ ಇರಬೇಕು ಅಂತ ಹೇಳ್ತಾರೆ. ಸೊ ನಿಮಗೆ ಚೆನ್ನಾಗಿ ಟೈಪ್ ಮಾಡೋದಕ್ಕೆ ಬರಬೇಕು, ಹಾಗೆ ಕರೆಕ್ಟಾಗಿ ಟೈಪ್ ಮಾಡೋಕ್ಕೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಎಬಿಲಿಟಿ ಟು ಸ್ಪಾಟ್ ಎರರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಅಟೆನ್ಷನ್ ಟು ಡೀಟೇಲ್, ಗಮನ ಇಟ್ಟು ನೀವು ಇಲ್ಲಿ ನೋಡಬೇಕಾಗಿರುತ್ತೆ. ಏನಾದ್ರು ಪ್ರಾಬ್ಲಮ್ಸ್ ಇದೆ ಅಂದರೆ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ನಿಮಗೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಯೂಸ್ಡ್ ಡೇಟಾ ಸಾಫ್ಟ್ವೇರ್ಸ್ಗಳು ಲೈಕ್ ಮೈಕ್ರೋಸಾಫ್ಟ್ ವರ್ಡ್ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಎಕ್ಸೆಲ್ಗಳಾಗಿರ್ಬೋದು, ಇದನ್ನು ಯೂಸ್ ಮಾಡೋಕ್ಕೆ ಅಥವಾ ಗೂಗಲ್ ಶೀಟ್ಸ್ಗಳನ್ನ ಯೂಸ್ ಮಾಡೋಕ್ಕೆ ನಿಮಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಮೀಟ್ ಡೆಡ್ ಲೈನ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಂಡಿಪೆಂಡೆಂಟ್ ಆಗಿ ನೀವು ಮನೆಯಿಂದ ಇಲ್ಲಿ ಕೆಲಸನ ಮಾಡಬೇಕು. ನಿಮ್ಮ ಡೆಡ್ ಲೈನ್ ಏನಿರುತ್ತೆ ಅದ್ರ ಒಳಗೆ ನೀವು ಇಲ್ಲಿ ಕೆಲಸ ಮಾಡಿ ಮುಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ಟ್ರಾಂಗ್ ಆರ್ಗನೈಸೇಷನ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಆರ್ಗನೈಸ್ಡ್ ಆಗಿ ಇಲ್ಲಿ ವರ್ಕ್ ಮಾಡೋಕ್ಕೆ ಆಗಬೇಕು, ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೋತ್ ವರ್ಬಲ್ ಆ್ಯಂಡ್ ರಿಟರ್ನ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು, ಬರೆಯೋದಕ್ಕೂ ಬರಬೇಕು, ಓದೋದಕ್ಕೂ ಬರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಹೈಸ್ಕೂಲ್ ಡಿಪ್ಲೊಮೊ ಆಗಿದೆ ಅಥವಾ ರಿಲಿವೆಂಟ್ ಎಜುಕೇಷನ್ಸ್ ಲೈಕ್ ಏನು ಹೇಳ್ತಾರೆ 12th ಪಾಸ್ ಪ್ಲಸ್ ನೀವು ಏನೇ ಓದಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಬಟ್ ಅದು ಬಿಟ್ಟು ಡೇಟಾ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಫೀಲ್ಡ್ಸ್ಗಳಲ್ಲಿ ಏನಾದ್ರು ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಕೋರ್ಸಸ್ನ ಮಾಡಿದ್ದೀರಾ ಅಂದರೆ ನಿಮ್ಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಿಫರ್ ಕ್ವಾಲಿಫಿಕೇಷನ್ ನೋಡಿದ್ರೆ ಎಕ್ಸ್ಪಿ ವಿತ್ ರಿಮೋಟ್ ವರ್ಕ್ ಆ್ಯಂಡ್ ವೇರಿಯಸ್ ಕೊಲಾಬ್ರೇಷನ್ ಟೂಲ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಮನೆಯಿಂದ ಮಾಡಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕೊಲಾಬ್ರೇಷನ್ ಟೂಲ್ಸ್ಗಳೇನಾದ್ರು ಯೂಸ್ ಮಾಡೋಕ್ಕೆ ಬಂದರೆ ಕೂಡ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ಇನ್ನು ಫೆಮಿಲಿಯರ್ ಆ್ಯಂಡ್ ಡೇಟಾ ಬೆಸ್ಟ್ ಇರುತ್ತೆ, ರಿಲೇಟೆಡ್ ನಿಮ್ಗೆ ಏನಾದ್ರು ವರ್ಕ್ ಮಾಡೋಕ್ಕೆ ಬಂದರೆ ಬೆಸ್ಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಇನ್ನು ನಿಮ್ಮ ಸ್ಯಾಲ್ರಿ ನೋಡೋದಾದರೆ ಇಲ್ಲಿ ನಿಮಗೆ ಪೇ ರೇಟ್ ಬಂದು $18 $24 ಪರ್ ಅವರ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನೀವು ಗೂಗಲಲ್ಲೂ ಬೇಕಾದರೆ ಚೆಕ್ನ ಮಾಡ್ಬೋದು. ಹೇಗೆ ಅಂದರೆ ಜಸ್ಟ್ ಗೂಗಲ್ಗೆ ಹೋಗ್ಬಿಟ್ಟು ನೀವು $18 ಇನ್ ಇಂಡಿಯನ್ ರುಪೀಸ್ ಅಂತ ಟೈಪ್ನ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ತೋರಿಸುತ್ತೆ. 18 ರುಪೀಸ್ಗೆ ನಿಮಗೆ $1722 ಸಿಗುತ್ತೆ. ಇನ್ನು $24ಗೆ ಏನಾದರೂ ನೀವು ಸರ್ಚ್ನ ಮಾಡಿದ್ರೆ ಇಲ್ಲಿ $24ಗೆ ನಿಮಗೆ ಲೈಕ್ 2296 ಅಥವಾ 2300ವರೆಗೂ ನಿಮಗೆ ಪರ್ ಅವರ್ ಸಿಗುತ್ತೆ. $18 ಅಂದರೆ ನಿಮಗೆ 1700 ಸಿಗುತ್ತೆ. $24 ಅಂದರೆ $2300 ಪರ್ ಅವರ್ ಸಿಗುತ್ತೆ ನಿಮಗೆ, ಪರ್ ಮಂತ್ ಅಲ್ಲ ಪರ್ ಅವರ್ ಸಿಗುತ್ತೆ. ಸೊ ಇನ್ನು ನೆಕ್ಸ್ಟ್ ಏನು ಬೆನಿಫಿಟ್ಸ್ ಇದೆ ಅಂತ ನೋಡಿದ್ರೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಆ್ಯಂಡ್ ರಿಮೋಟ್ ವರ್ಕ್ ಎನ್ವೈರ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಆಗಿರುತ್ತೆ. ಇನ್ನು ಆಪರ್ಚುನಿಟಿ ವಿತ್ ಗ್ರೋತ್ ಕೂಡ ನಿಮ್ಗೆ ಒಳ್ಳೆ ಗ್ರೋತ್ ಸಿಗುತ್ತೆ ಇಲ್ಲಿ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಲೈಕ್ ಕೊಲಾಬ್ರೇಷನ್ ಟೀಮ್ಸ್ಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಈ ಕಂಪ್ನಿ ಎಲ್ಲ ನೆಕ್ಸ್ಟ್ ನಿಮಗೆ ಆಪರ್ಚುನಿಟೀಸ್ ಗ್ರೋತ್ ಎಲ್ಲ ಕೂಡ ಇರುತ್ತೆ ಅನ್ನೋದನ್ನೇ ಅವರು ಹೇಳ್ತಾ ಇರೋವಂಥದ್ದು. ಇನ್ನು ಆಕ್ಸೆಸ್ ಟು ಲೇಟೆಸ್ಟ್ ಟೆಕ್ನಾಲಜಿ ಆ್ಯಂಡ್ ಟೂಲ್ಸ್ ಟು ಪ್ರಿಫರ್ ಯುವರ್ ಜಾಬ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ಏನೆಲ್ಲ ಹೊಸ ಟೆಕ್ನಾಲಜೀಸ್ ಬರ್ತಾ ಇರ್ತದೆ ಎಲ್ಲದಕ್ಕೂ ಕೂಡ ನಿಮಗೆ ಆಕ್ಸೆಸ್ ಇರುತ್ತೆ ಅಥವಾ ನಿಮಗೆ ಕಲಿಯೋ ಆಪರ್ಚುನಿಟಿ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್. ಸಿಂಪಲ್ ಆಗಿ ಹೇಳಬೇಕಂದ್ರೆ ಅವ್ರು ಕೊಡುವಂಥ ಇನ್ಫಾರ್ಮೇಷನ್ಸ್ನ ಜಸ್ಟ್ ನೀವು ಅವ್ರು ಹೇಳೋವಂಥ ಪ್ಲ್ಯಾಟ್ಫಾರ್ಮ್ಸ್ ಅಥವಾ ಟೂಲ್ಸ್ ಲೈಕ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಅಥವಾ ವರ್ಡ್ ಆಗಿರ್ಬೋದು, ಅಥವಾ ಗೂಗಲ್ ಶೀಟಲ್ಲಿ ಆಗಿರ್ಬೋದು ಟೈಪ್ನ ಮಾಡಿ ಅವ್ರಿಗೆ ಕಳಿಸ್ಬೇಕಾಗಿರುತ್ತೆ. ಯಾವುದು ಹಳೆ ಡೇಟಾಸ್ ಇರುತ್ತೆ ಅದನ್ನು ಡಿಲೀಟ್ ಮಾಡಬೇಕು, ಯಾವುದು ಹೊಸ ಡೇಟಾ ಅವ್ರು ಕೊಡ್ತಾರೆ ಅದನ್ನು ಟೈಪ್ ಮಾಡಿ ಎಂಟ್ರಿ ಮಾಡಬೇಕು, ಕರೆಕ್ಟಾಗಿ ಏನು ಮಿಸ್ಟೇಕ್ಸ್ಗಳಿಲ್ಲದೆ ಇರೋ ಹಾಗೆ. ಸೊ ಇಲ್ಲಿ ನೀವು ಅಪ್ಲೈ ಮಾಡೋದು ತುಂಬ ಈಸಿ. ಒಂದು ನೀವು AI ಆಟೋ ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿ ಅಪ್ಲೈನ ಮಾಡ್ಬೋದು, ಇಲ್ಲಾಂದರೆ ಜಸ್ಟ್ ಅಪ್ಲೈನ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಅಪ್ಲೈನ ಮಾಡ್ಬೋದು. ಅಪ್ಲೈನ ಮಾಡಬೇಕಂದ್ರೆ ನೀವು ಇಲ್ಲಿ ಫಸ್ಟು ಈ ವೆಬ್ಸೈಟಲ್ಲಿ ಲಾಗಿನ್ ಆಗಬೇಕಾಗಿರುತ್ತೆ. ಸೊ ಅದು ಹೇಗೆ ಬರುತ್ತೆ ಅನ್ನೋದು ಕೂಡ ನಾನು ನಿಮಗೆ ಇಲ್ಲಿ ಒಂದ್ಸಲ ತೋರಿಸ್ಕೊಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಅಪ್ಲೈನ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ತೋರಿಸ್ತಾ ಇರುತ್ತೆ. ಮೊದಲು ಇಲ್ಲಿ ನಿಮಗೆ ಹ್ಯೂಮನ್ನ ಅಲ್ವಾ ಅಂತ ವೆರಿಫೈ ಮಾಡುತ್ತೆ. ಅದಾದಮೇಲೆ ನೀವು ಇಲ್ಲಿ ನಿಮ್ಮ ಇಮೇಲ್ನ ಕೊಟ್ಟು ನೀವು ಇಲ್ಲಿ ಲಾಗಿನ್ ಆಗಬೇಕಾಗಿರುತ್ತೆ. ಇಲ್ಲ ಡೈರೆಕ್ಟ್ ಲಿಂಕ್ಡ್ಇನ್ ಅಥವಾ ಗೂಗಲಿಂದ ಕೂಡ ನೀವು ಲಾಗಿನ್ನ ಆಗ್ಬೋದು. ಫಾರ್ ಎಕ್ಸಾಂಪಲ್ ಗೂಗಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗಿರೋಂಥ ಆಪ್ಷನ್ಸ್ ತೋರಿಸುತ್ತೆ. ಅಲ್ಲಿ ನೀವು ನಿಮಗೆ ಯಾವ ಇಮೇಲ್ ಬೇಕೋ ಆ ಇಮೇಲ್ನ ಸೆಲೆಕ್ಟ್ನ ಮಾಡಿಕೊಂಡು ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಇಲ್ಲಿ ಆದಷ್ಟು ಯಾವುದು ಅಪ್ಡೇಟೆಡ್ ಇದೆ ಅದನ್ನೇ ನೀವು ಇಲ್ಲಿ ಸೆಲೆಕ್ಟ್ನ ಮಾಡಿ, ಅಥವಾ ಯಾವುದು ನಿಮ್ಮ ವರ್ಕ್ ರಿಲೇಟೆಡ್ಗೆ ನೀವು ಪ್ರಿಫರ್ ಮಾಡ್ತೀರಾ ಆ ಇಮೇಲ್ನಲ್ಲಿ ಹಾಕೋದಕ್ಕೆ ಟ್ರೈನ ಮಾಡಿ.
ಸೊ ಅದಾದಮೇಲೆ ಮತ್ತೆ ಈ ರೀತಿಯಾದಂಥ ಇಂಟರ್ಫೇಸ್ ನಿಮಗೆ ಬರುತ್ತೆ. ಕೆಲವೊಂದು ಸಲ ಈ ಪ್ಲ್ಯಾಟ್ಫಾರ್ಮ್ಸಲ್ಲಿ ಪೇ ಮಾಡೋದಕ್ಕೆ ಅಂತ ಕೇಳ್ಬೋದು, ಯಾಕಂದರೆ ಸೆಕ್ಯೂರಿಟೀಸ್ ಅಥವಾ ಅವರ ಪ್ಲ್ಯಾಟ್ಫಾರ್ಮ್ ಫೀಸಸ್ ಅಂತ ತೊಗೊಳ್ತಾರೆ. ಪ್ಲೀಸ್ ಯಾವುದಕ್ಕೂ ಕೂಡ ಪೇ ಮಾಡಬೇಡಿ, ಓಕೆನಾ. ಸೊ ನೀವು ಒಂದು 3 to 4 ಟೈಮ್ಸ್ ಬ್ಯಾಕ್ ಬಂದು ಮತ್ತೆ ಓಪನ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಈ ಇಂಟರ್ಫೇಸ್ ತೋರಿಸುತ್ತೆ. ಲೈಕ್ ಕೆಲವೊಂದು ಸಲ ಅದು ಹೇಗೆ ಅಂದರೆ ಸ್ವಲ್ಪ ಈ ಪ್ಲ್ಯಾಟ್ಫಾರ್ಮ್ ಅವರು ಕೂಡ ಅರ್ನಿಂಗ್ಸ್ನ ಮಾಡ್ಕೊಳೋದಕ್ಕೆ ಆ ರೀತಿಯಾದಂಥ ಇಂಟರ್ಫೇಸ್ ತೋರಿಸ್ತಾ ಇರ್ತಾರೆ. ಸೊ ಯಾವುದೇ ರೀತಿ ಪೇನ ಮಾಡಬೇಡಿ. ಲೈಕ್ ಬ್ಯಾಕ್ ಬಂದು ಒಂದು 3 to 4 ಟೈಮ್ಸ್ ಅಥವಾ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಟ್ರೈ ಮಾಡಿ, ಅದು ಆಟೋಮೆಟಿಕ್ಕಾಗಿ ಮತ್ತೆ ಈ ಇಂಟರ್ಫೇಸ್ ಬರುತ್ತೆ. ನೀವು ಕೂಡ ಇವಾಗ ನೋಡಿರ್ಬೋದು, ನಾನು ಇಲ್ಲಿಗೆ ಆಟೋಮೆಟಿಕ್ಕಾಗಿ ಹಾಗೆ ಬಂತು. ಕೆಲವೊಂದು ಸಲ ಬರುತ್ತೆ, ಕೆಲವೊಂದು ಸಲ ಬರೋದಿಲ್ಲ. ಸೊ ಅದಾದಮೇಲೆ ಮತ್ತೆ ಅಪ್ಲೈ ಅಂತ ಕ್ಲಿಕ್ನ ಮಾಡಿದ್ರೆ ಅಥವಾ AI ಆಟೋ ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಅಪ್ಲೈ ಆಗುತ್ತೆ. ಸೊ ಇದಿಷ್ಟು ಈ ರೋಲ್ಗೆ ಹೇಗೆ ಅಪ್ಲೈನ ಮಾಡಬೇಕು, ಹೇಗೆ ನಿಮ್ಮ ಕೆಲಸ ಇರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಇದು ಬಿಟ್ಟು ನಿಮ್ಗೆ ಏನಾರು ಬೇರೆ ಡೌಟ್ಸ್ ಇದೆ, ಕ್ವೆಶನ್ಸ್ ಇದೆ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ಕ್ಲಿಯರ್ ಆಗಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಿವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೊಂತೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.